ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ಶ್ರೀನಿವಾಸ್. ಮಾಸ್ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹೊತ್ತಿಂದ ಬಂದಿದ್ದೀವಿ. ಹನುಮಳ್ಳಿ ಗ್ರಾಮ, ಹೊನ್ನಳ್ಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್, ಹಾಲಸ್ವಾಮಿ ಅನ್ನೋದ ಜಮೀನಿಗೆ ಬಂದಿದ್ವಿ, ಫ್ಲಾಟಿಗೆ. ಅವ್ರ ಹಂಚಿಕೆ ಏನೈತೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಹಾಲಸ್ವಾಮಿ ಸರ್. ಹಾಲಸ್ವಾಮಿ. ಈಗ ಎಷ್ಟು ವರ್ಷದಿಂದ ಬಳಸ್ತಿದ್ರಿ ಸರ್? ಈಗ 1 ವರ್ಷ ಸರ್ ಬಳಸಕತ್ತಿರನ್ನ ಲಿಕ್ವಿಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಸರ್. ರಾಸಾಯನಿಕ ಗೊಬ್ಬರ ಹಾಕಿದ್ದೆ ಸರ್, ಅಷ್ಟು ಇಂಪ್ರೂವ್ ಆಗಿದ್ದಿಲ್ಲ. ಈ ಲಿಕ್ವಿಡ್ ಹಾಕಿದ್ಮೇಲೆ ಪರವಾಗಿಲ್ಲ ಸರ್. ಈಗ ನಿಮಗೆ ಚೆನ್ನಾಗಿ ಇಳುವರಿ ಕಂಡು ಬಂದಿದೆ? ಕಂಡಾಯ್ತು ಸರ್. ಗಿಡನೂ ಈಗ ವರ್ಷಗೂ ಇಳುವರಿಗೂ ಏನು ಡಿಫ್ರೆನ್ಸ್ ಆಗಿದೆ ಸರ್? ಅದೇ ಗಿಡ ಸರ್ ಇಂಪ್ರೂವ್ಮೆಂಟ್ ಆಗೈತೆ. ಕಾಯಿ ಒಡಕಾಗೋದು ಕಮ್ಮಿ ಆಯ್ತು ಸರ್. ಇಲ್ಲ ಅದೇನ್ ಕಂಟ್ರೋಲ್ ಆಗೈತೆ, ಇಂಪ್ರೂವ್ಮೆಂಟ್ ಆಗೈತೆ ಸರ್. ಈ ಹೋದ ವರ್ಷ ಕೇಣಿ ಕೊಟ್ಟಿರೋದಕ್ಕೂ ಈಗ ಏನು ಕಂಡು ಬಂದಿದೆ ಸರ್? ಇಲ್ಲ ಸರ್, ಹೋದನೇ ವರ್ಷ ಅಷ್ಟು ಅಮೌಂಟ್ ಏನು ಹೋಗಿದ್ದಿಲ್ಲ. ಈ ವರ್ಷ ಅಮೌಂಟ್ ಚೆನ್ನಾಗಿ ಆಗಿದೆ ಸರ್. ಹೋದ ವರ್ಷ ಎಷ್ಟು ಲಕ್ಷಕ್ಕೆ ಹೋಗಿತ್ತು? 6 ಲಕ್ಷಕ್ಕೆ ಕೊಟ್ಟಿದ್ದೆ ಸರ್. ಈ ವರ್ಷ 7.5 ಲಕ್ಷಕ್ಕೆ ಕೊಟ್ಟಿದ್ದೆ ಸರ್. ಎಷ್ಟು? 2 ಎಕರೆಯಿಂದ? ಇದು 2 ಕಾಲ ಎಕರೆ. 2 ಎಕರೆ ಆ ಜಮೀನಿಂದ ಲಾಸ್ಟ್ ಇಯರ್ 6 ಲಕ್ಷಕ್ಕೆ ಕೊಟ್ಟಿದ್ರಿ, 7.5 ಲಕ್ಷ ಕೊಟ್ಟಿದ್ದೀನಿ. ಒಳ್ಳೆ ಇಂಪ್ರೂವ್ಮೆಂಟ್ ಕಂಡಿದ್ವಿ. ನಿಮ್ಮ ಅಕ್ಕಪಕ್ಕ ರೈತರು ಯಾರ ಮಾಹಿತಿ ಕೇಳಕ್ ಬಂದಿದ್ರ ಸರ್? ಹ್ಞೂ ಸರ್, ನೋಡಿದಾರ ಸರ್ ಬಹಳ ಜನ. ಏನ್ ಹೇಳ್ತಿದಾರ ಸರ್? ಏನ್ ಹಾಕಿದ್ದೆ ಅಂತ ಕೇಳಿದ್ರು, ಲಿಕ್ವಿಡ್ ಹಾಕಿದ್ದೆ ಅಂತ ಹೇಳಿದ್ರಿ ಸರ್. ಈಗ ಇಂಪ್ರೂವ್ಮೆಂಟ್ ಆಗೈತೆ, ನಾವು ಹಾಕ್ಬೇಕು ಅಂತ ಹೇಳ್ತಾ ಇದಾರೆ. ಎಲ್ಲ ಕೇಳ್ತಿದಾರೆ ನಿಮ್ಮ ಹತ್ರ? ನಿಮ್ ತೋಟ ವಿಸಿಟ್ ಮಾಡಿ ಎಲ್ಲ ಕೇಳ್ತಿದಾರೆ. ಈಗ ಎಷ್ಟು ಕೊಯ್ಲ್ ಆಗಿದೆ ಸರ್ ಅಡಿಕೆ? 2 ಕೊಯ್ಲ್ ಆಗಿದೆ ಸರ್. ಈಗ 3ನೇ ಕೊಯ್ಲ್ ಕೊಯ್ಯಾಕ ಸರ್. ಈಗ ಇನ್ನ ಎಷ್ಟು ಗೊನೆ ಇದೆ ಸರ್ ನಿಮ್ಮವು? ಇನ್ನು 3 ಗೊನೆ 4 ಗೊನೆ ಐತೆ ಸರ್. ಇನ್ನು 3 ಗೊನೆ 4 ಗೊನೆ ಇನ್ನ ಕಟಾವ್ ಇದೆ. ಇನ್ನ 2 ರಿಂದ 3 ಕೊಯ್ಲ್ ಲೆಕ್ಕ ಇದೆ. ಆಯ್ತು ಸರ್. ಇನ್ನು 2 ಕೊಯ್ಲ್ 3 ಕೊಯ್ಲ್ ಐತೆ ಸರ್. ಇನ್ನ 3 ಕೊಯ್ಲ್ ಇದೆ. ಇಲ್ಲಿ ಹೊನ್ನಳ್ಳಿ ತಾಲೂಕು ರೈತ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಕಂಪ್ನಿ ಬಗ್ಗೆ? ಲಿಕ್ವಿಡ್ ಕಂಪ್ನಿ ಬಗ್ಗೆ ಇಳುವರಿ ಚೆನ್ನಾಗೈತೆ ಅಂತ ಹೇಳ್ತೀನಿ ಸರ್. ಎಲ್ಲರೂ ಬಳಸಬಹುದು ಅಂತ ಹೇಳ್ತೀನಿ. ಹೇಳಿ ಇಷ್ಟಪಡ್ತಿದ್ರಿ? ಹೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.